ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಯಾಕಂದರೆ ಈಗ ಇನ್ಫರ್ಟಿಲಿಟಿ ಅನ್ನೋದು ಒಂದು ತುಂಬ ಸಮಸ್ಯೆ ಆಗಿದೆ. 10 ಪೇರಲ್ಲಿ 7ರಿಂದ 8 ಪೇರಿಗೆ ಮಕ್ಕಳಾಗೋದಿಲ್ಲ. ಸೊ ಯಾಕೆ ನ್ಯಾಚುರಲ್ ಆಗಿ ಆಗೋದಿಲ್ಲ? ನಿಮ್ಮಲ್ಲಿರೋ ಒತ್ತಡ, ತುಂಬ ಪ್ರೆಷರ್ ಇರುತ್ತೆ, ಆ ಭಾವನೆಗಳು ಒಳ್ಳೆಯದಾಗಿರೋದಿಲ್ಲ. ಸೊ ಗಂಡ ಹೆಂಡತಿ ಸಂಬಂಧ ಕೂಡ ಚೆನ್ನಾಗಿರೋದಿಲ್ಲ. ಇದೆಲ್ಲ ಕಾರಣದಿಂದ ಏನಾಗ್ತಿದೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ. ಸೊ ನೀವು ನ್ಯಾಚುರಲಾಗಿ ಹಿಂದಿನ ಕಾಲದಲ್ಲಿ ಈ ಥರ ಪ್ರಾಬ್ಲಮೇ ಇರ್ತಿರ್ಲಿಲ್ಲ ಅಲ್ವಾ? ನೀವೇ ಯೋಚನೆ ಮಾಡಬೇಕು. ಇಷ್ಟೊತ್ತಿಗೂ ಮೊಬೈಲು, ಲ್ಯಾಪ್ಟಾಪು ಇದೆಲ್ಲ ಮಾಡಿದಾಗ ಸೊ ಜೆಂಟ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಕೌನ್ಸಲ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಬೇರೆ ಬೇರೆ ಮೊಟಿಲಿಟಿ ಇದೆಲ್ಲ ಪ್ರಾಬ್ಲಮ್ ರಿಪೋರ್ಟ್ ನೋಡಿದಾಗ ತುಂಬ ಪ್ರಾಬ್ಲಮ್ ಇರುತ್ತೆ. ಲೇಡೀಸಲ್ಲಂತೂ PCOD ಇರುತ್ತೆ, ಋತುಚಕ್ರದ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಇದ್ದಾಗ ಹೇಗೆ ನ್ಯಾಚುರಲಾಗಿ ಮಕ್ಕಳಾಗುತ್ತೆ ಅಲ್ವಾ? ಸೊ ನಿಮ್ಮ ಒಬೇಸಿಟಿ ಇದ್ದರೆ ಕಡಿಮೆ ಮಾಡ್ಕೋಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು. ಈವನ್ IVF ಕೂಡ ಫೇಲ್ ಆಗುತ್ತೆ. ಯಾಕೆ ಅಂತಂದರೆ ಮೊದಲು ನೀವು ಸರಿ ಇರಬೇಕು. ಸೊ ಫಿಟ್ನೆಸ್ಸಿಂದ ಹಿಡಿದು ಎಲ್ಲದನ್ನು ಸರಿ ಮಾಡ್ಕೊಂಡು ಹೋದರೆ ಮಾತ್ರ ಅದೆಲ್ಲ ಫಲ ಕೊಡುವಂಥದ್ದು. ಸೊ ನ್ಯಾಚುರಲಾಗಿ ಆಗಬೇಕು ಅಂತಿದ್ದಾಗ 3 ತಿಂಗಳು ಟೈಮ್ ಕೊಡಬೇಕು. ನಿಮ್ಮ ಋತುಚಕ್ರ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಒಬೇಸಿಟಿನ ಸರಿ ಮಾಡ್ಕೊಳ್ಳಿಕ್ಕೆ, ಮನಸ್ಥಿತಿನ. ಸೊ ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ನ್ಯಾಚುರಲಾಗಿ ಖಂಡಿತ ಮಕ್ಕಳಾಗುತ್ತೆ. ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಕೆಲವೊಂದು ಗಿಡಮೂಲಿಕೆಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಅದನ್ನು ನೀವು ಸಪೋರ್ಟಿಂಗ್ ಥೆರಪಿಯಾಗಿ ತೊಗೊಳ್ಬೋದು. ಹಾಗೆಯೇ ಮುದ್ರಾಗಳ ಕಾಂಬಿನೇಷನ್ನು, ಪ್ರಾಣಾಯಾಮ, ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಇದೆಲ್ಲ ಮಾಡ್ತಾ ಹೋಗಿ. ಆಗ ಇಂಥ ತೊಂದರೆ ಖಂಡಿತ ಬರೋದಿಲ್ಲ. ಆ ಸಕ್ಸಸ್ ರೇಟ್ ನೋಡಿದಾಗ ನಿಮಗೇ ಖುಷಿಯಾಗುತ್ತೆ. ಸೊ ಆ ಥರ ಒಳ್ಳೆಯದಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.